ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸಾಯಂಕಾಲ ಎಕ್ಸ್‌ಪ್ರೆಸ್, ಇದು ಜನಪರ. ದೇಶದ ಬೆನ್ನೆಲುಬು ರೈತ ಅಂತಕ್ಕಂಥ ಸಾಕಷ್ಟು ಸಲ ನಾವು ಮಾತಾಡ್ತೇವೆ. ಆದರೆ ಆ ರೈತನಿಗೆ ಆಗಿರ್ತಕ್ಕಂಥ ಅನ್ಯಾಯಗಳೇ ಸಾಕಾಗಿಷ್ಟಿವೆ. ಯಾವ ರೀತಿ ವಿಜಯಪುರ ಜಿಲ್ಲೆಯ ಅಖಂಡ ಕರ್ನಾಟಕ ರೈತ ಸಂಘದಿಂದ ಇವತ್ತು ವಿಜಯಪುರ ಜಿಲ್ಲಾಧಿಕಾರಿ ಕಚೇರಿಗಳಿಗೆ ಬಂದಿದ್ದಾರೆ. ಕಾರಣ ಏನು ಅಂತಂದರೆ, ರೈತರಿಗೆ ತೊಗರಿ ಬೆಳೆಯಲ್ಲಿ ಕೊಟ್ಟಿರ್ತಕ್ಕಂಥ ಬೀಜವನ್ನು ಯಾವ ರೀತಿ ಮೋಸ ಮಾಡಲಾಗಿದೆ ಅಂತಕ್ಕಂಥ ವಿಚಾರವನ್ನು ಅವರಿಗೆ ಕೇಳೋಣ ಬನ್ನಿ. ಯಾವ ರೀತಿ ರೈತರಿಗೆ ಮೋಸ ಮಾಡಲಾಯಿತು, ರೈತರು ಪರಿಸ್ಥಿತಿ ಇವತ್ತು ಏನಾಗಿದೆ ಅಂತಕ್ಕಂಥ ವಿಚಾರವನ್ನು ನಮ್ಮ ಅಖಂಡ ಕರ್ನಾಟಕ ರೈತ ಸಂಘದ ಅರವಿಂದ್ ಕುಳ್ಕೊಂಡಿವರಿದ್ದಾರೆ. ಅರವಿಂದ್ ಅವರೇ, ಏನಾಗಿದೆ ಆ್ಯಕ್ಚುಲಿ? ಸರ್, ಮುಂಗಾರು ಹಂಗಾಮಿನಲ್ಲಿ ನಮ್ಮ ವಿಜಯಪುರ ಜಿಲ್ಲೆ ರೈತರು ಹೆಚ್ಚು ತೊಗರಿ ಬೆಳೀತಾರೆ. ಈ ಬಾರಿ ಕೂಡ ತೊಗರಿ ಹಾಕಿದ್ದಾರೆ. ಲಕ್ಷಾಂತರ ಎಕರೆ ಜಮೀನಲ್ಲಿ ಸಾವಿರಾರು ರೈತರು ಬಿತ್ತನೆ ಮಾಡಿದ್ದಾರೆ. ಆ ಬಿತ್ತನೆ ಬೀಜಗಳನ್ನು ಕೃಷಿ ಇಲಾಖೆಯ ರೈತ ಸಂಪರ್ಕ ಕೇಂದ್ರ ವತಿಯಿಂದ ತೊಗೊಂಡಿದ್ದಾರೆ. ಅದಕ್ಕೆ ಪೂರೈಸಿದವರು GRG 152 800 ಅಂತಕ್ಕಂಥ ಬ್ರ್ಯಾಂಡ್ ಬೀಜನ್ನು ಆ ಕಂಪನಿಯವರು ಕೊಟ್ಟಿದ್ದಾರೆ ಅವರಿಗೆ. ಆ ರೈತರಿಗೆ ತೊಗೊಳ್ಳೋ ಸಂದರ್ಭದಲ್ಲಿ ಕೃಷಿ ಇಲಾಖೆಯವರು ಏನು ಹೇಳಿದ್ದಾರೆ, ಇದು ಉತ್ತಮ ರೀತಿ ಬೀಜದ ದೊಡ್ಡ ಎತ್ತರ ಪ್ರಮಾಣದಲ್ಲಿ ಉತ್ತಮ ಕಾಯಿ ಬೆಳೀತಾವೆ, ತೊಗೊಂಡವ್ರು ಅಂತ ಹೇಳಿದ್ರು. ಅವಾಗ ರೈತರು ಏನು ಪ್ರಶ್ನೆ ಕೇಳೋರಿಗೆ, ಇಲ್ಲ ಮತ್ತು ಇದು ಬೂದು ರೋಗ ಅಥವಾ ಏನು ಸಿಡಿ ಆಯ್ತತ್ತ, ಸಿಡಿ ರೋಗ ಬೀಳ್ತಾ ಇಲ್ಲ, ಅದು ಯಾವುದೂ ಬರೋಂಗಿಲ್ಲ, ಸಿಡಿ ರೋಗದ ಈ ಬೀಜಿಗೆ ಬರೋಂಗೇ ಇಲ್ಲ, ಇದು ಒಂದು ಉತ್ತಮ ಹೊಸದಾಗಿರ್ತಕ್ಕಂಥ, ಇದು ಪ್ರಥಮದಲ್ಲಿ ಇರ್ತಕ್ಕಂಥ ಬೀಜದ ಕಂಪ್ನಿ, ಇದು ಹೊಸದ ತಳಿ. ಇದು ಅಂದರೆ ಹೊಸ ತಳಿ ಅಂದರೆ ಇದು ಎಷ್ಟು ಇದಕ್ಕೆ ಬರ್ತದೆ, ಅಂದರೆ ಯಾವ ರೀತಿ ವೈಜ್ಞಾನಿಕವಾಗಿ ಯಾವ ರೀತಿ ಪ್ರೂವ್ ಮಾಡಲಾಗಿದೆ ಅಂತ? ಅಲ್ಲ, ಅದನ್ನ ಬೀಜ ನಿಗಮ ಇರ್ತದ, ಬೀಜ ನಿಗಮದವ್ರು ಸರ್ಟಿಫೈಡ್ ಮಾಡಿ ಕೊಡ್ಬೇಕು ಇದನ್ನು ಕಂಪ್ನಿ. ಇವ್ರು ಯಾವ್ದಾರು ಮಾಡಿದ್ರು ಲ್ಯಾಬ್ ಟೆಸ್ಟ್ ಮಾಡಿ ಇದು ಓಕೆ ಅಂತಕ್ಕಂಥ ಅವ್ರಿಗೆ ಕನ್ಫರ್ಮ್ ಅಂತ ಕೊಡ್ಬೇಕಿದು. ಮತ್ತು ಯಾವ್ದಾರು ಮಾಡಿದ್ರು ಈ ಉತ್ತಮ ರೀತಿಯಲ್ಲಿ ತಿಳ್ಕೊಂಡು ಹೇಳಿ ಕೃಷಿ ಇಲಾಖೆಯವ್ರು ರೈತರಿಗೆ ಕೊಟ್ಟರು. ಈಗ ಗಿಡ ನೋಡಿದ್ರೆ 15 ಫುಟ್ ತನಕ ಎತ್ತರ ಬೆಳೆದ, ಒಂದು ಕಾಯಿ ಇಲ್ಲ, ಹೂವಾಗಿ ಕೊನೆ ಹಂತದಲ್ಲಿ ಉದುರೋಗ್ಬಿಟ್ಟವು, ಒಂದು ಕಾಯಿಲ್ಲ ಅಂದಾಗ ರೈತರು ಬದುಕ ಕನಿಷ್ಠ 20-25 ಎಕರೆ ಇದು ಉದಾಹರಣೆ ತೋರಿಸ್ತೇವೆ ನಿಮಗೆ. ಏನು ಒಂದು ಹುಡುಕಾಡಿದ್ರು ಕೂಡ ಒಂದು ಕಾಯಿ ಸಿಗಲ್ಲ ಇದರಲ್ಲಿ, ಹಾಗೇ ಇಲ್ಲ. ಇದು ನಿಜವಾಗ್ಲೂ ರೈತರಿಗೆ ಇದು ರೈತರು ನಾವು ಒಂದು ಪ್ರತಿ ಸಲನೂ ನಾವು ಆ ಥರ ಆಗಿದೆ, ಈ ಥರ ಆಗಿದೆ ಅಂತಕ್ಕಂಥ ಸಾವಿರಾರು ಆರೋಪಗಳನ್ನು ಮಾಡ್ತೀವಿ. ಇದು ನಿಜವಾದ ದೇಶದ ಒಂದು ದೊಡ್ಡ ಒಂದು ಗಂಡಾಂತರ ಅನ್ನಬಹುದು. ಇದು ಆಂತರಿಕವಾಗಿ ರೈತನ ಬೆನ್ನೆಲುಬನ್ನು ಮುರಿತಕ್ಕಂಥ ಕೆಲಸ ಆಗಿದೆ. ಇಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ವೀಕ್ಷಕರೇ. ಇದು ತೊಗರಿಯ ಏನು ಬೆಳೆಯಲ್ಲಿ ಇರತಕ್ಕಂಥ ಒಂದು ಕಾಯಿನೂ ಕೂಡ ಬರದೇ ಇರುವಂಥ ಒಂದು ಬೀಜವನ್ನು ಸರ್ಕಾರ ವಿತರಣೆ ಮಾಡಿದೆ. ಇದರ ಹಿಂದೆ ನಿಜವಾಗಲೂ ಯಾರ ಕೈವಾಡ ಇದೆ ಅಂತಕ್ಕಂಥದ್ದು ಬಹಳ ಒಂದು ದುಃಖಕರವಾದಂಥ ಸಂಗತಿ ಅನ್ಬಹುದು. ಅರವಿಂದ್ ಅವರೇ, ಇದು ಮೊದಲೇ ನೀವು ಪರಿಷ್ಕರಣೆ ಮಾಡಿ ತಗೋಬೇಕಾಗಿದ್ದೆ ರೈತರು, ಅಥವಾ ರೈತರನ್ನ ಒಂದು ವಿಶ್ವಾಸಕ್ಕೆ ತೆಗೆದುಕೊಂಡು ಯಾವ ರೀತಿ ನಿಮ್ಮನ್ನು ಮೋಸ ಮಾಡಲಾಯಿತು ಅಂತಕ್ಕಂಥದ್ದು? ಈಗ ರೈತರಿಗೆ ಲ್ಯಾಬ್ ಟೆಸ್ಟಿನ ಬಗ್ಗೆ ಅದ್ರ ಗುಣಮಟ್ಟ ರೈತರಿಗೆ ಗೊತ್ತಾಗಿಲ್ಲ. ಅವ್ರು ಹೇಳ್ಬೇಕಾಗಿದ್ದು ಕೃಷಿ ಇಲಾಖೆಯವರು ಏನು ಆ ಕಂಪನಿಯಿಂದ ಖರೀದಿ ಮಾಡ್ಕೋತಾರೆ ಬೀಜ, ಅವ್ರ ಕಡೆಯಿಂದ ಮಾಹಿತಿ ತೊಗೋಬೇಕು, ಅವ್ರಿಗೆ ಕೇಳಬೇಕು ಇದು ಗುಣಮಟ್ಟ ಏನು, ಇದು ಪ್ರಥಮ ಬಾರಿಗೆ GRG 152 800 ತಗೊಂಡಿರಿ, ಇದ್ರ ಗುಣಮಟ್ಟ ಏನು, ಇದು ಲ್ಯಾಬದ್ದು ಏನದು ಎಲ್ಲ ಅವ್ರು ಮಾಡುವಂಥ ಜವಾಬ್ದಾರಿ ಇದು. ರೈತರಿಗೆ ಏನಿಲ್ಲ, ಉತ್ತಮ ರೀತಿಯಿಂದ ಅದ, ಯಾವುದೇ ರೋಗ ಬರೋಂಗಿಲ್ಲ, ನೀವು ಬೆಳೆಯೋರನ್ನ ತೊಗೊಂಡು ಹಾಕಿಬಿಡ್ತಾರೆ ಅಷ್ಟೇ. ಇವೆಲ್ಲ ಮುಂದೆ ಕೆಮಿಕಲ್ ಟೆಸ್ಟ್ ಮಾಡಿದ್ದು ಲ್ಯಾಬ್ಟ ಅವ್ರಿಗೆಲ್ಲ ಏನೂ ಗೊತ್ತಾಗಂಗಿಲ್ಲ. ಅದು ಯಾವಾಗ ರೈತರ ಹಾನಿ ಆಗ್ತದೋ ಅವಾಗ ರೈತರು ಅಳ್ಳಿಕ್ಕೆ ಪ್ರಾರಂಭ ಮಾಡ್ತಾನೆ. ಇದು ರೈತರ ಪರಿಸ್ಥಿತಿ ಆಗಿದೆ. ಇನ್ನು ಬೇರೆ ಗ್ರಾಮದಿಂದ ಬಂದಿರತಕ್ಕಂಥದ್ದು ಸರ್, ತಮ್ಮೂರು ಯಾವುದು ಸರ್? ನಮ್ಮದು ಕೋಲಾರ ತಾಲೂಕು ಕೌಲಿಗಿ ಗ್ರಾಮ. ಏನಾಗಿದೆ? ನಮ್ಮದು ತೊಗರಿ ಒಟ್ಟೆ ಕಾಯಿನ ಆಗಿಲ್ಲ, ಒಟ್ಟೆ ಲಕ್ಷಣ ಐತಿ, ಒಟ್ಟು ಹೂ ಉದುರೋಗೈತಿ, ಒಟ್ಟೆ ನೋಡ್ಬೇಕಂದ್ರೆ ಈ ಕಣ್ಣ ನೀರು ಬರ್ತೈತಿ. ಅಲ್ಲ ನೀವು ನೋಡಿದ್ರೆ ಅಮ್ಮನ ಪರಿಸ್ಥಿತಿ ಆಗೈತೆ ರೀ. ಎಷ್ಟು ಎಕರೆ ಬೆಳೆದಿದ್ರಿ ನೀವು? 3 ಎಕರೆ ಐತ್ರಿ. 3 ಎಕರೆ ಬೆಳೆದಿದ್ರಿ ನೋಡ್ರಿ, ಒಂದು ಕಾಯಿನೂ ಬಂದಿಲ್ಲ? ಕಾಯಿನ ಇಲ್ರಿ, ಕಾಯಿ ಇದ್ದದ್ದು ಉದುರು ಹೋಗೈತ್ರಿ, ಹೂ ಉದುರೈತಿ, ಕಾಯಿನೂ ಕಚ್ಚಕತ್ತ ಇಲ್ಲ, ಒಂದು ಏನೂ ಇಲ್ಲ. ಇದು ನೋಡಿ, ಏನು ಕೋಲಾರ ತಾಲೂಕಿನ ಕವಲಿಗೆ ಗ್ರಾಮದ ರೈತರ ಪರಿಸ್ಥಿತಿ. ಸರ್, ನಿಮ್ದು ಯಾವ ಊರು ಸರ್? ನಮ್ಮ ಡ್ರೋನ್ ಸರ್ ಮಾತಾಡ್ತಾರೆ ಸರ್. ನಮಸ್ತೆ ಸರ್, ಡೋನೂರು ಸರ್ ನಮ್ದು ರೀ. ಮೊದಲು ರೀ TS3R ಹಾಕ್ತಿದ್ದೆವು, ಅದು ಭಾಳ ನೆಟ್ಟೆ ಹೊಡಿತಿತ್ತು. ಅದು ನೆಟ್ಟೆ ಹೊಡಿತದ, ಇದು ಹಾಕ್ರಿ 1.2 ಅಂತ ಹೇಳಿದ್ರು, ಇದು ಹಾಕಿದೇವು ರೀ. ನಮ್ಮಲ್ಲೆಲ್ಲ ಟೋಟಲ್ 152 GRG 152 ಇದು ಹಾಕದಿಂದ ಎಲ್ಲ ರೈತರು ನಮ್ಮಲ್ಲಿ ಡೋನೂರಲ್ಲ 80% ಎಲ್ಲರೂ ಇದೇ ಹಾಕ್ಯಾರ. ಯಾರು ಒಬ್ಬರು ಒಟ್ಟು ಕಾಯಿ ಪಲ್ಯ ಇಲ್ಲ, ಹೂವಿಲ್ಲ, ಏನಿಲ್ಲ. ಡೋಣೂರು ಗ್ರಾಮದ ಬಸವನ ಬಾಗೇವಾಡಿ ತಾಲೂಕು ಡೋಣೂರು ಗ್ರಾಮದ ಏನು ರೈತರು ಇವತ್ತು ಕಂಗಾಲಾಗಿದ್ದಾರೆ ಅಂತಕ್ಕಂಥ ವಿಚಾರವನ್ನು ಇಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕಂದರೆ ಒಬ್ಬ ಬಡ ರೈತ ಅಷ್ಟು ಕಷ್ಟಪಟ್ಟು ತನ್ನ ಒಂದು ಆಸೆ ಆಕಾಂಕ್ಷೆ ಇದೆ. ಯಾಕಂದರೆ ಅವನಿಗೆ ನೀರಾವರಿ ಇಲ್ಲದೇ ಇರುವುದು ಒಂದು ಕಡೆ, ಆದರೆ ಈ ಡೋಣಿ ನದಿ ಭಾಗದಲ್ಲಿ ಇರ್ತಕ್ಕಂಥದ್ದು ಏನು ಮಳೆ ಮೇಲೆ ಭರವಸೆ ಇಟ್ಕೊಂಡು ಕೂತಿರ್ತಕ್ಕಂಥ ರೈತನ ಪರಿಸ್ಥಿತಿ ಇವತ್ತು ಅಧೋಗತಿಗೆ ಬಂದಿದೆ ಅಂತಕ್ಕಂಥದ್ದು ವಿಚಾರವನ್ನು ಇಲ್ಲಿ ನಾವು ನೋಡ್ಬೋದು. ಸರ್, ತಮ್ಮದು ಊರು ಸರ್? ನಮ್ಮದು ಡೋಣೂರಿ ಸರ್. ಡೋಣೂರು. ನಿಮ್ದು ಎಷ್ಟು ಎಕರೆ ಇದೆ ಸರ್? ನಮ್ಮದು 20 ಎಕರೆ ಸರ್. ಇದೇ ಪರಿಸ್ಥಿತಿ ಆಗಿದೆ ಸರ್. ನಿಮ್ಮದು 20 ಎಕರೆ ಹಾಕಿದ್ದೀರಿ, ಇದೇ ಪರಿಸ್ಥಿತಿ ಆಗಿದೆ. ಪರಿಸ್ಥಿತಿ ಆಗಿದ್ರೆ ಕಟಾವು ಮಾಡೋದು ವಜ್ಜೆ ಆಗಿದ್ರಿ ಸರ್, ಆ ಟೈಪ್ ಆಗಿದ್ರಲ್ಲ. ಕಟಾವು ಮಾಡಿದ ಕೂಲಿ ಬರೋದಿಲ್ಲ.
ಅದು ಮೆಷಿನ್ ಹಚ್ಚಲಕ್ಕೆ ಒಂದು ಕಾಯಿ ಇಲ್ಲ, ಒಂದು ಹೂವು ಇಲ್ಲ ಸರ್, ಒಟ್ಟ ಏನು ಇಲ್ಲ ಸರ್. ಒಟ್ಟು ಹೂವನೇ ಇಲ್ಲ ಸರ್. ಹೂವು ಇಲ್ಲಕ್ಕೆ ಮೊದಲು ಒಟ್ಟ ಉದುರೇ ಇಲ್ಲ, ಒಟ್ಟು ಹೂವನೇ ಒಟ್ಟು ಇಲ್ಲ ಸರ್. ಒಟ್ಟು ಸೇಮ್ ಗಿಡ ಇದೆ, ಸೇಮ್ ಆಗ್ಯಾರ ಸರ್. ಹೈಟ್ ಮಾತ್ರ ರಗಡ ಆಗ್ಯಾರ ಸರ್. ಹಾಂ ಸರ್. ಅಲ್ಲ ನಿಮ್ದು ಸರ್? ನಮ್ದು ಡೋಣೂರು ಸರ್. ನಿಮ್ದು ಡೋಣೂರು 9 ಎಕರೆ ಆಗ್ಯಾರ ಸರ್. ಹಿಂಗೆ ಸುಮಾರು ಡೋಣೂರು ಗ್ರಾಮದ ರೈತರು ಒಂದಿಷ್ಟು ಕಡೆ ಬಂದಿದ್ದಾರೆ. ತಮ್ದು ಸರ್? ಬಿಸ್ನಾಳ್ ಗ್ರಾಮದ ರೈತರಿಗೆ ತಾವು ಎಷ್ಟು ಬೇಕ್ರಿ? 8 ಎಕರೆ ಹಾಕ್ಯಾರ. 8 ಎಕರೆ ಬಿಸ್ನಾಳ್ ಗ್ರಾಮದ ಬಿಸ್ನಾಳ, ಡೋಣೂರು, ಬಸವನ ಬಾಗೇವಾಡಿ ತಾಲೂಕು ಸಂಪೂರ್ಣವಾಗಿ ಡೋಣೂರು, ಹೀಗೆ ಹಲವಾರು ಹಳ್ಳಿಗಳಿಗೆ ರೈತರ ಪರಿಸ್ಥಿತಿ ಇವತ್ತು ಅಧೋಗೆಟ್ಟಿದೆ ಅಂತಕ್ಕಂಥದ್ದನ್ನ, ಇದ್ರ ಹಿಂದೆ ಯಾರ ಕೈವಾಡ ಇದೆ ಅರವಿಂದರ್? ಇದು ಪರಿಸ್ಥಿತಿ ಪ್ರತಿ ಬಾರಿನೂ ರೈತರಿಗೆ ಈ ರೀತಿ ಮೋಸ ಆದರೆ ತಮ್ಮ ಅಖಂಡ ಕರ್ನಾಟಕ ರೈತ ಸಂಘ ನಿಜವಾಗ್ಲೂ ಹೋರಾಟ ಮಾಡ್ತಾ ಇರ್ತದೆ. ನಿಮಗೆ ಶ್ಲಾಘನೀಯವಾದದ್ದು, ನಿಮಗೆ ಅಭಿನಂದನೆಯನ್ನು ಸಲ್ಲಿಸ್ತೀವಿ. ಒಂದು ಏನಂತಂತಂದ್ರೆ ಇದಕ್ಕೆ ಹೋರಾಟದ ಅಂತ್ಯ ಹೇಗೆ? ಇದು ಯಾವ ರೀತಿ ನೀವು ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಳ್ಳಕ್ಕೆ ಹೋರಾಟ ಮಾಡ್ತೀರಿ? ಇವತ್ತು ನಾವು ಮಾಧ್ಯಮದ ಮೂಲಕ ಸರ್ಕಾರ ಮತ್ತು ಇಲಾಖೆಗಳಿಗೆ ಎಚ್ಚರಿಕೆ ಕೊಡಲಿಕ್ಕೆ ನಾವು ಗೋಷ್ಠಿಯನ್ನು ಮಾಡಿದ್ದೇವೆ, ಪತ್ರಿಕಾಗೋಷ್ಠಿ. ನಾವು ಜಿಲ್ಲಾಧಿಕಾರಿಗಳ ಹತ್ರ ಹೋಗಿ ಬೆಳೆ ತೊಗೊಂಡು ಹೋಗ್ತೇವೆ, ಅವರಿಗೂ ಕೂಡ ಇದನ್ನು ಗಮನಕ್ಕೆ ತರ್ತೇವೆ. ಇವತ್ತು ಇದನ್ನು ಬೆಂಗಳೂರು ಕೂಡ ಹೊಂಟಿದ್ದೇವೆ, ಕೃಷಿ ಇಲಾಖೆ ಆಯುಕ್ತರ ಹತ್ರ ಮತ್ತು ಪ್ರಧಾನ ಕಾರ್ಯದರ್ಶಿ ಕೃಷಿ ಇಲಾಖೆಯವ್ರ ಹತ್ರ ಹೋಗಿ ನಮಗೆ ಸಚಿವರ ಹತ್ರ ಈ ಗಿಡಗಳ ಸಮೇತ ತೊಗೊಂಡೋಗ್ತಾರೆ. ಕೃಷಿ ಇಲಾಖೆ ಆಯುಕ್ತರು ಆಲ್ರೆಡಿ ಇಲ್ಲಿ ವಿಜಯಪುರ ಜಿಲ್ಲಾಧಿಕಾರಿಗಳಾಗಿ ಇದ್ರು. ವೈಎಸ್ ಪಾಟೀಲ್ ಅವರು ಕೂಡ ಇದ್ರು. ವೈಎಸ್ ಪಾಟೀಲ್ರೆ, ನಿಜವಾಗ್ಲೂ ನಿಮಗೆ ಈ ವಿಜಯಪುರ ಜಿಲ್ಲೆ ಬಗ್ಗೆ ಸಾಕಷ್ಟು ಸೇವೆಯನ್ನು ಕೂಡ ಮಾಡಿದಿರಿ. ಕೊರೋನಾದಲ್ಲಿ ಕೂಡ ತಾವು ಸಾಕಷ್ಟು ಕೆಲಸವನ್ನು ಮಾಡಿದಿರಿ. ಆದರೆ ಇಂಥ ಒಬ್ಬ ರೈತನ ಪರಿಸ್ಥಿತಿ ಅಧೋಗತಿಗೆ ಬಂದಿದೆ. ಇಲ್ಲಿ ಕೃಷಿ ಇಲಾಖೆಯ ಯಾರು ಅಧಿಕಾರಿಗಳು ಇಲ್ಲಿ ಇದರಲ್ಲಿ ಶಾಮೀಲಾಗಿದ್ದಾರೆ, ಈ ಕಂಪನಿಯ ಹಿಂದೆ ಇರತಕ್ಕಂಥ ಒಂದು ಯಾರು ಈ ಕುತಂತ್ರವನ್ನ ಮಾಡಿ ಕೊಟ್ಟಿ ಬೀಜಗಳನ್ನ, ಡೂಪ್ಲಿಕೇಟ್ ಬೀಜಗಳನ್ನ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಬೀಜ ಮಾತ್ರ ಡೂಪ್ಲಿಕೇಟ್ ಇದೆ. 100 ಕಳಪೆ ಮಟ್ಟದ ಬೀಜ ಅದಾವ, ಡೂಪ್ಲಿಕೇಟ್ ಬೀಜ ಅದಾವ. ಉದ್ದೇಶಪೂರ್ವಕವಾಗಿ ಕೃಷಿ ಇಲಾಖೆ ಅಧಿಕಾರಿ ಜೊತೆಗೆ ಕಂಪನಿಯವರು ಶಾಮೀಲಾಗಿ ಅವರಿಗೆಲ್ಲ ಸೂಟ್ಕೇಸ್ಗಳ ರೊಕ್ಕ ಕೊಟ್ಟಿರ್ತಾರೆ. ನೀವು ಏನು ಮಾಡ್ತಾರೋ ಗೊತ್ತಿಲ್ಲ, ಒಟ್ಟಾರೆ ಬೀಜವನ್ನು ನಿಮ್ಮ ಕೃಷಿ ಇಲಾಖೆಯಿಂದ ಮಾರಾಟ ಮಾಡತ್ತೇಳಿ ಇದಕ್ಕೆ ಬೀಜ ನಿಗಮಕ್ಕೂ ರೊಕ್ಕ ಕೊಡ್ತಾರೋ. ರೊಕ್ಕ ಕೊಟ್ಟರೆ ಏನೆಲ್ಲ ಮಾಡೋಕ್ಕೆ ಸಾಧ್ಯ ಹಿಂಗೆ ಕಾಲದಾಗ? ಅಧಿಕಾರಿಗಳು ಅವರೇ, ಸರ್ಕಾರ ಅವರೇ, ಎಲ್ಲರೂ ಅವರೇ. ಒಟ್ಟು ಏನದ ಸರ್ಟಿಫೈಡ್ ಮಾಡ್ಬೇಕಾದ್ರೆ ರೊಕ್ಕ ತೊಗೊಂಡು ಸರ್ಟಿಫೈಡ್ ಕೊಟ್ಬಿಡ್ತಾರೆ ಅವರು, ಚಲೋ ತಿಳ್ಕೊಂಡು. ಯಾಕಂದ್ರೆ ಆ ಒಂದು ಬೀಜವನ್ನು ಹೊರಗೆ ತರಬೇಕಾಯ್ತಂದ್ರೆ ಸರ್ಕಾರ ವತಿಯಿಂದ ಅಂದ್ರೆ ಕೃಷಿ ಇಲಾಖೆ ಮುಖಾಂತರ ಬೀಜನ ವಿತರಣೆ ಮಾಡ್ಬೇಕು ರೈತರಿಗೆ ಅಂದ್ರೆ ಸರ್ಟಿಫೈಡ್ ಮಾಡ್ಬೇಕಂತ ನಿಯಮ ಅದ. ಎಲ್ಲಿ ಲ್ಯಾಬ್ ಟೆಸ್ಟ್ ಮಾಡಿ ಅಲ್ಲಿ ಲ್ಯಾಬ್ನೊಳಗೆ ಗುಣಮಟ್ಟ ಐತೆ ಅಂತ ತಿಳ್ಕೊಂಡು ಅಂದಾಗ ಮಾತ್ರ ಅದಕ್ಕೆ ಸಿಕ್ಕ ಹಾಕಿಸಿ ಕೊಡ್ತಾರೆ ಅವರು. ಮತ್ತು ಅದನ್ನ ಸಿಕ್ಕ ಹಾಕಿ ಕೊಟ್ಟರು ಸಹಿತ ಈ ರೀತಿ ಆಗ್ತದಪ್ಪ ಅಂತ ದುಡ್ಡು ತಿಂದವ್ರು ಲ್ಯಾಬ್ ಟೆಸ್ಟ್ ಮಾಡಿರತ್ತ ಅರ್ಥ ಆಗ್ತದೆ. ಇದ್ರದ್ದು ಮುಂದಿನ ಇನ್ಶೂರೆನ್ಸ್ ಯಾವ ರೀತಿ? ಇನ್ಶೂರೆನ್ಸ್ ಅಂದ್ರೆ ರೈತರು ಇದನ್ನ ಇನ್ಶೂರೆನ್ಸ್ ಕಟ್ಟಿದ್ರಂದ್ರೆ ಇನ್ಶೂರೆನ್ಸ್ ಕೊಡಬೇಕು. ಅದಕ್ಕೆ ಏನು ಇನ್ಶೂರೆನ್ಸ್ ಕಂಪ್ನಿಯವ್ರು ಕೊಡಬೇಕು. ಇದೇನು ಕಳಪೆ ಬೀಜ ಮಾರಾಟ ಮಾಡಿದಾರೆ ರೈತರಿಗೆ ಕೊಟ್ಟಾರಲ್ಲ, ಕೃಷಿ ಇಲಾಖೆ ಅಧಿಕಾರಿಗಳನ್ನ ಅಮಾನತುಗೊಳಿಸಬೇಕು. ಇದನ್ನ ಪರಿಶೀಲನೆ ಮಾಡಲಾದೆ ಏನು ಮಾಡದೆ ತೊಗೊಂಡ್ರಲ್ಲ, ಅದು ಒಂದು ರೀತಿ ಇಲಾಖೆ ಅಧಿಕಾರಿಗಳು ಮೋಸ, ಕಂಪನಿಯವರು ಕೂಡ ಮೋಸ ಮಾಡಿದ್ರೆ ಅದು ಕಪ್ಪು ಪಟ್ಟಿ ಸೇರಿಸಬೇಕು. ಇದು ಕಂಪನಿಗೆ ಏನು ಯಾವ ಬೀಜವನ್ನು ಕೊಟ್ಟಿರ್ತಕ್ಕಂಥ 152 AWRBG ಅಲ್ಲ ಸರ್, GRG ಬೀಜದ ಕಂಪನಿಯನ್ನ ಮತ್ತು ಕಪ್ಪು ಪಟ್ಟಿಗೆ ಸೇರಿಸಬೇಕು. ಅದರ ಜೊತೆಗೆ ಆ ಅಧಿಕಾರಿಗಳು ಯಾರು ಶಾಮೀಲಾಗಿದ್ದಾರೆ ಆ ಅಧಿಕಾರಿಗಳನ್ನ ಕೂಡಲೇ ಅಮಾನತು ಮಾಡಬೇಕು. ಮತ್ತು ಈ ಬೆಳೆಗಳಿಗೆ ಸಂಬಂಧಪಟ್ಟಂಥ ರೈತರು ಎಷ್ಟು ಜನ ಇದರ ಪರಿಷ್ಕರಣೆ ಮಾಡಿ ಅವರಿಗೆ ಪರಿಹಾರವನ್ನು ಒದಗಿಸಬೇಕು ಅಂತಕ್ಕಂಥ ವಿಚಾರವನ್ನು ಇಲ್ಲಿ ಅಖಂಡ ಕರ್ನಾಟಕ ರೈತ ಸಂಘದ ಸದಸ್ಯರು ಮತ್ತು ಹೋರಾಟಗಾರರು ಕೂಡ ಆಗ್ರಹ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ನಮ್ಮ ಕರ್ನಾಟಕ ರಾಜ್ಯದ ರೈತರ ಪರಿಸ್ಥಿತಿ ಅಧೋಗತಿಗೆ ಬಂದಿದೆ ಅಂತಕ್ಕಂಥದ್ದು ವಿಚಾರವನ್ನ ಇಲ್ಲಿ ಅಲ್ಲಗಳೆಯುವಂತಿಲ್ಲ. ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇಂಥ ದುಷ್ಟ ಅಧಿಕಾರಿಗಳು ಯಾರು ಈ ಕೊಟ್ಟಿ ಬೀಜವನ್ನ ವಿತರಣೆ ಮಾಡಿದ್ದಾರೆ ಅವರ ಮೇಲೆ ಕಾನೂನು ಕ್ರಮ ತೆಗೆದುಕೊಂಡು ಮುಂಬರುವ ದಿನಗಳಲ್ಲಿ ರೈತರ ಬೆನ್ನು ಎಲುಬು ಅಂತಕ್ಕಂಥ ವಿಚಾರವನ್ನ ದೊಡ್ಡದಾಗಿ ಮಾತಾಡ್ತಕ್ಕಂಥ ರಾಜಕಾರಣಿಗಳಿಗೂ ಕೂಡ ಇದು ಒಂದು ವಿಷಯವಾಗಿದೆ. ಹಾಗಾಗಿ ಇಲ್ಲಿ ವಿರೋಧ ಪಕ್ಷಗಳಿಗೂ ಕೂಡ ಸಾಕಾಗಷ್ಟು ನಾವು ರೈತರ ಪರವಾಗಿ ನಿಂತಿದ್ದೇವೆ, ರೈತರ ಜೊತೆಯಲ್ಲಿ ಇರ್ತೇವೆ ಅಂತಕ್ಕಂಥ ವಿಚಾರವನ್ನ ಹೇಳಿದ್ದಾರೆ. ಯಾವುದೋ ಸಮಸ್ಯೆಗಳನ್ನ ಎತ್ತಾಕೊಂಡು ಬರ್ತಾರೆ. ಆದರೆ ಇಂಥ ಪ್ರಮುಖವಾದಂಥ ಸಮಸ್ಯೆಗಳನ್ನ ವಿರೋಧ ಪಕ್ಷದವರು ಕೈಗೆತ್ತಿಕೊಂಡು ಹೋರಾಟ ಮಾಡಿದ್ರೆ ಇಂಥ ರೈತರಿಗೆ ನ್ಯಾಯ ಸಿಗ್ತದೆ ಅಂತಕ್ಕಂಥ ವಿಚಾರವನ್ನ ಈ ಸಂದರ್ಭದಲ್ಲಿ ಹೇಳ್ಬೋತಾ. ಸಾಯಂಕಾಲ ಎಕ್ಸ್ಪ್ರೆಸ್ ಧನ್ಯವಾದಗಳು. ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸಾಯಂಕಾಲ ಎಕ್ಸ್ಪ್ರೆಸ್, ಇದು ಜನಪರ.